ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದು ಹೇಗೆ ಪ್ರಕಟವಾಗುತ್ತದೆ. ಪುಟ 413. ರಾಜ್ಯದ ವರ್ಗವು ನಮ್ಮ ಕರ್ತನು ಈ ಸುವಾರ್ಥ ಯುಗದ ಅವರ ಸರಿಯಾದ ಚುನಾಯಿತರನ್ನು ಮಾತ್ರ ಒಳಗೊಂಡಿರುತ್ತದೆ. ಅವರಿಗೆ ಕರ್ತನು ಹೇಳಿದ್ದು, ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸಲು ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಇವುಗಳಲ್ಲಿ ಕರ್ತನು ಪ್ರವಾದಿಯಾದ ದಾನಿಯೇಲನಿಗೆ ಹೇಳಿದನು, ಆತನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತ ಜನರಿಗೆ ಕೊಡೋಣವಾಗುವು. ಆತನ ರಾಜ್ಯವು ಶಾಶ್ವತ ರಾಜ್ಯ, ಸಕಲ ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವರು ಎಂದು ಹೇಳಿದನು. ಆದರೆ ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅವರ ಪುನರುತ್ಥಾನದಲ್ಲಿ ಎಲ್ಲವೂ ಬದಲಾಗುತ್ತದೆ. ಪ್ರಥಮ ಪುನರುತ್ಥಾನ. ಪ್ರಕಟಣೆ 20, 4 ಮತ್ತು 6ನೇ ವಚನ. 1 ಕೊರಿಂಥ 15, 42-46 ಮತ್ತು 50-54 ವಚನಗಳು. ಯೋಹಾನ 3, 5-8. ಮತ್ತು ಇನ್ನು ಮುಂದೆ ಮನುಷ್ಯರಾಗಿರುವುದಿಲ್ಲ, ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುತ್ತಾರೆ ಮತ್ತು ದೇವರ ಹಾಗೂ ಪರಲೋಕದ ದೂತರಂತೆ ಮಾನವ ಕುಲಕ್ಕೆ ಅಗೋಚರವಾಗಿರುತ್ತಾರೆ. ಈ ಮಹಿಮಾಯುತ ಸಭೆ ಮತ್ತು ಅದು ನಿರ್ಣಯಿಸುವವರ ನಡುವೆ ಕೆಲವು ಸಂವಹನ ವಿಧಾನಗಳ ಅಗತ್ಯತೆ ಇರುತ್ತದೆ. ಪಾಪ ಮತ್ತು ಮರಣದ ಅವನತಿಯಿಂದ ಹೊರಬರುತ್ತಾರೆ. ಹಿಂದಿನ ಕಾಲದಲ್ಲಿ ಆತ್ಮಿಕ ಜೀವಿಗಳು ಮತ್ತು ಮನುಷ್ಯರ ನಡುವೆ ಇಂತಹ ಸಂವಹನವು ಮಾಂಸದ ದೇಹಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೂ ಆತ್ಮಜೀವಿಗಳಿಂದ ಸಾಧಿಸಲ್ಪಟ್ಟು ದೈವಿಕ ವ್ಯವಸ್ಥೆಗಳನ್ನು ಗೌರವಿಸುವ ಕೆಲವು ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸುತ್ತಿದ್ದರು. ಹೀಗೆ ದೇವದೂತರು ಅಬ್ರಹಾಂ ಹಾಗೂ ಸಾರಾ ಮತ್ತು ಲೋಟನು ಮತ್ತು ಗಿದ್ಯೋನ್, ದಾನಿಯೇಲ್, ಯೇಸುವಿನ ತಾಯಿಯಾದ ಮರಿಯಳಿಗೆ ಮತ್ತು ಇತರರಿಗೆ ಕಾಣಿಸಿಕೊಂಡರು. ಅಂತಹ ಸಂವಹನವನ್ನು ಅಂದರೆ ಸಂಪರ್ಕವನ್ನು ನಮ್ಮ ಕರ್ತನು ಆತ್ಮಜೀವಿಯಾಗಿ ಪುನರುತ್ಥಾನದ ನಂತರ ಮಾಡಿದನು, ಏಕೆಂದರೆ ಅವರಿಗೆ ಕೆಲವು ಸೂಚನೆಗಳನ್ನು ತಿಳಿಸುವುದು ಅಗತ್ಯವಾಗಿತ್ತು ಮತ್ತು ಪವಿತ್ರಾತ್ಮವು ಅವರಿಗೆ ಇನ್ನೂ ಕೊಡೋಣವಾಗಿರಲಿಲ್ಲ, ಯಾಕೆಂದರೆ ಯೇಸುವು ಇನ್ನೂ ಮಹಿಮೆಗೊಂಡು ಪರಲೋಕಕ್ಕೇರಿರಲಿಲ್ಲ. ಯೋಹಾನ 7:39. ಆದರೆ ಆತ್ಮಿಕ ಆಡಳಿತಗಾರರು ಮತ್ತು ಅವರ ಐಹಿಕ ಪ್ರಜೆಗಳ ನಡುವೆ ಸಂವಹನವು ಸಹಸ್ರಮಾನದ ಕಾಲದಲ್ಲಿ ಇದೇ ರೀತಿ ಇರುತ್ತದೆ ಎಂದು ನಾವು ನಿರೀಕ್ಷಿಸುವಂತಿಲ್ಲ, ಯಾಕೆಂದರೆ ಒಂದು ಮಾನವೀಯ ನಿರ್ದಿಷ್ಟ ವರ್ಗವು ಈಗಾಗಲೇ ಪರೀಕ್ಷಿಸಲ್ಪಟ್ಟು, ಅಂದರೆ ಸುವಾರ್ಥ ಯುಗದ ಹಿಂದಿನ ಅವಧಿಯಲ್ಲಿ, ಮತ್ತು ದೇವರ ಒದಗಿಸಿರುವ ಪರಿಪೂರ್ಣತೆ ಹಾಗೂ ನಿತ್ಯ ಜೀವಕ್ಕೆ ಅರ್ಹವಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ. ಇವರು ಸಹಸ್ರಮಾನ ಯುಗದಲ್ಲಿ ಆತ್ಮಿಕ ಸಾಮ್ರಾಜ್ಯದ ನಡುವೆ ಸಂತರಿಗೂ ಹಾಗೂ ಅವರ ಪ್ರಜೆಗಳಾದ ಮಾನವ ಕುಲಕ್ಕೆ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ನಾಲ್ಕನೆಯದಾಗಿ, ಈ ಮಧ್ಯವರ್ತಿಗಳು ವಾಕ್ಯದ ಸರಿಯಾದ ಅರ್ಥದಲ್ಲಿ ಸಾಮ್ರಾಜ್ಯವಲ್ಲದಿದ್ದರೂ ಅವರು ಮನುಷ್ಯರ ನಡುವೆ ಅವರ ಪ್ರತಿನಿಧಿಗಳಾಗಿರುತ್ತಾರೆ. ಅವರು ಮನುಷ್ಯರಿಂದ ರಾಜ್ಯವೆಂದು ಗುರುತಿಸಲ್ಪಟ್ಟು ಜನರ ಸಾಮ್ರಾಜ್ಯವನ್ನು ಪ್ರತಿನಿಧಿಸುತ್ತಾರೆ ಮತ್ತು ಗೋಚರಿಸುವಂತಹ ಪ್ರತಿನಿಧಿಗಳಾಗಿರುತ್ತಾರೆ. ಆದ್ದರಿಂದ ನಾವು ಇವುಗಳನ್ನು ಭೂಲೋಕ ಹಂತದ ರಾಜ್ಯ ಎಂದು ಕರೆದಿದ್ದೇವೆ. ಇದು ಮನುಷ್ಯರಲ್ಲಿ ಗೋಚರಿಸುತ್ತದೆ. ಲೂಕ 13:28. ಅಬ್ರಹಾಂ, ಈಸಾಕ್ ಮತ್ತು ಯಾಕೋಬ ಇವರುಗಳು ಮತ್ತು ಎಲ್ಲಾ ಪ್ರವಾದಿಗಳು, ನಮ್ಮ ಕರ್ತನು ಹಾಗೂ ಅಪೋಸ್ತಲರು ಉಲ್ಲೇಖಿಸಿದ ಇತರೆ ಪುರಾತನ ಪಿತೃಗಳು. ಮತ್ತಾಯ 8:11, ಇಬ್ರಿಯ 11:4-40 ವಚನಗಳು. ಅವರ ಪರೀಕ್ಷೆ ದಾಟಿದ ನಂತರ ಮರಣದಿಂದ ಪರಿಪೂರ್ಣವಾಗಿ ಎಚ್ಚೆತ್ತುಕೊಳ್ಳುತ್ತಾರೆ, ಸಂಪೂರ್ಣವಾಗಿ ಮಾನವ ಪರಿವರ್ತನೆಗೆ ಮರಳುತ್ತಾರೆ ಮತ್ತು ಇವರಿಗೆ ನ್ಯಾಯ ತೀರ್ಪಿನ ಪುನರುತ್ಥಾನವೂ ಆಗುವುದಿಲ್ಲ. ಆದರೆ ಉಳಿದ ಮಾನವ ಕುಲಕ್ಕೆ 1000 ವರ್ಷ ಈ ನ್ಯಾಯ ತೀರ್ಪಿನ ಪುನರುತ್ಥಾನವಾಗುವುದು. ಇದರ ನಂತರ ಪುರಾತನ ಪಿತೃಗಳ ಪರಿಪೂರ್ಣತೆಯು ಆತ್ಮೀಕ ರಾಜರು ಮತ್ತು ಯಾಜಕರೊಂದಿಗೆ ನೇರವಾಗಿ ಸಂಪರ್ಕ ಮಾಡಲು ಅನುವು ಮಾಡಿಕೊಡುತ್ತದೆ. ಆತ್ಮಿಕ ಜೀವಿಗಳು ಜಗತ್ತಿಗೆ ಕಾನೂನುಗಳು ಇತ್ಯಾದಿಗಳನ್ನು ಸಂವಹನ ಮಾಡುವ ಉದ್ದೇಶಕ್ಕಾಗಿ ಮಾಂಸಿಕ ಶರೀರಗಳನ್ನು ಹೊಂದುವ ಅಗತ್ಯವಿರುವುದಿಲ್ಲ.